ನಾಯಕ ಆಗ್ಬೇಕು ಅನ್ನೋ ಇದ್ರೊಳಗೆ ಬೇರೆ ಯಾರಾದ್ರೂ ಈ ತರ ಇದರಿಂದ ಬಹಳ ಕ್ಲಿಯರ್ ಆಗಿ ಹೇಳಿದ್ರು ಸರ್. ಸಾಕ್ಷಿಗಳಿದ್ದಾವೆ, ಕುಮಾರಸ್ವಾಮಿ ಅವ್ರ ಹತ್ರ ಇದ್ದಾವೆ, ಮಾತಾಡ್ತಾರೆ ಅವರು. ಇದರಿಂದ ಈ ವಿಷಯವನ್ನಿಟ್ಟುಕೊಂಡು ಒಕ್ಕಲಿಗರ ನಾಯಕತ್ವ ಪಡೆಯೋದಿದೆಯಲ್ಲ ಅದೆಲ್ಲ ಭ್ರಮೆ. ಈ ವಿಷಯಗಳನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಒಕ್ಕಲಿಗರ ನಾಯಕತ್ವ ಆಗಲಿ, ನಾಯಕತ್ವದ ಹಿನ್ನೆಲೆನೇ ಇಲ್ಲ ಅವರಿಗೆ, ಆ ಸಂಸ್ಕೃತಿಲಿ ಬಂದವರೇ ಅಲ್ಲ. ಅದರಿಂದ ನಾನೀಗ ಹೆಚ್ಚಿಗೆ ಮಾತಾಡೋದಿಲ್ಲ. ನಿನ್ನೆ ದಿನ ನಾನು ರಾಯಚೂರಿನಲ್ಲಿ ನೇರವಾಗಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲಿ ಪ್ರಶ್ನೆ ಇವತ್ತು ಅದು ಯಾವುದೋ ಒಂದು ಹೇಳಿಕೆ ನೋಡಿದೆ, ಯಾವುದೋ ಒಂದು ಹೆಣ್ಣುಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಹೇಳಿದೆ. 2021 ಹೇಳಿಕೆ. 2021 ಹೇಳಿಕೆನ ಜಡ್ಜ್ ಮುಂದೆ ಕರ್ಕೊಂಡೋಗಿ ಹೇಳಿಸಿದ್ದೇವೆ. ಮತ್ತು ನಮ್ಮ ಮೇಲೆ ಯಾವುದೇ ರೀತಿ ಅನುಮಾನ ಬರಬಾರ್ದು ಅಂಥೇಳಿ ಗೃಹ ಸಚಿವರು ಹೇಳಿದ್ದಾರೆ. ಜಡ್ಜ್ ಮುಂದೆ ರಹಸ್ಯವಾಗಿ ಕರ್ಕೊಂಡೋಗಿ ಆ ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿರೋದನ್ನು ಮಾಧ್ಯಮಗಳಿಗೆ ವಿಷಯ ಬಿಟ್ಟಿರೋರು ಯಾರು? ಈ ರೀತಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನು ನೀವೇ ಬಿಡ್ತಕ್ಕಂಥ ಕೆಲಸ ಮಾಡಿದ್ರೆ ತನಿಖೆ ಎಲ್ಲಿಗೆ ಹೋಗ್ಬೋದು? ಇದು ಅವರಿಗೆ ತನಿಖೆ ಮಾಡ್ತಾ ಇರೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆಯ ಮುಖಾಂತರ ನಿಮ್ಮ SITನೋ ಮಗದೊಂದು ಏನು ಉಪಯೋಗ ಮಾಡ್ಕೊಂಡು ಹೊರಟಿದ್ದೀರಿ. ನಿಮಗೆ ಪ್ರಚಾರ ಬೇಕಷ್ಟೆ. ಜಡ್ಜ್ ಮುಂದೆ ನೀವು ರಹಸ್ಯವಾಗಿ ಕರ್ಕೊಂಡೋಗಿ ಹೇಳಿಕೆ ಕೊಡಿಸಿದ ಮೇಲೆ ಆ ಹೇಳಿಕೆಯನ್ನು ಇವತ್ತು ಮಾಧ್ಯಮದಲ್ಲಿ 2021 ಅಂತಕ್ಕಂಥ ಒಂದು ವಿಶ್ವ ಹೇಳಿ ಇದೇನೋ ಗನ್ ಪಾಯಿಂಟು ಅದೇನೋ ಹೇಳ್ಕೊಂಡು ಹೇಳಿಕೆ ಕೊಡಿಸಿದ್ದೀವಿ ಅಂತ ಹೇಳಿದಿರಲ್ಲ. ಈ ವಿಷಯ ಹೊರಗಡೆ ಯಾಕೆ ಬಂತು? ಜಡ್ಜ್ ಮುಂದೆ 4 ಗೋಡೆ ಮಧ್ಯದಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾದಂಥ ಈ ರೀತಿಯ ಹೇಳಿಕೆಗಳು ಮಾಧ್ಯಮದಲ್ಲಿ ಯಾಕೆ ಬಂದಿದೆ? ಗೃಹ ಸಚಿವರೇ, ಈ ರೀತಿಯ ಲೀಕ್ ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ತರ್ತೀರ ನೀವು? ಜನತೆಗೆ ಬಿಡ್ತೀನಿ, ಇವೆಲ್ಲ ವಿಷಯಗಳು ಯಾವ ರೀತಿ ನಡೀತಿದೆ ಜನತೆ ತೀರ್ಮಾನ ಮಾಡ್ತಾರೆ.